ಹಲೋ ಗೈಸ್, ವೆಲ್ಕಮ್ ಟು KBPO ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡೋಕೊಟ್ಟಿರೋದು ಆಬ್ವಿಯಸ್ಲಿ ಅಪ್ಕಮಿಂಗ್ ಕನ್ನಡ ಸಿನಿಮಾಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು. ನೋಡಿ, ನಾನಿಲ್ಲಿ ಕ್ಲಿಯರ್ ಕಟ್ಟಾಗಿ ಒಂದು ಐಡಿಯಾ ಕೊಟ್ಬಿಡ್ತೀನಿ. ನನಗೆ ಅಪ್ಕಮಿಂಗ್ ಸಿನಿಮಾಸ್ ಯಾವುದು ಫೇವ್ರೇಟ್ ಆಗಿ ಉಳ್ಕೊಂಡಿದೆಯಲ್ಲ, ಅಂದರೆ ಈ ಸಿನಿಮಾಗೋಸ್ಕರ ನಾನು ಕಾಯ್ತಾ ಇದ್ದೀನಿ ಗುರು ಅಂತ ಹೇಳ್ತಿದ್ದೀನಲ್ಲ, ಅಂಥ ಸಿನಿಮಾಗಳ ಬಗ್ಗೆ ಮಾತ್ರ ಇಲ್ಲಿ ನಾನು ಮಾತಾಡೋಕೊಟ್ಟಿರುವಂಥದ್ದು. ಆ್ಯಂಡ್ ಎಕ್ಸೈಟ್ಮೆಂಟ್ ಲೆವೆಲು ಕೂಡ ಹಾಗೇನೇ ಇರುವಂಥದ್ದು, ಆಯಿತಾ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ, ಯಾಕೆಂದರೆ ಇಲ್ಲಿ ನಾನು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಬಗ್ಗೆ, ಹಾಗೆಯೇ ಡಿವೋರ್ಸ್ ಅವರ ಸಿನಿಮಾ ಸಿಂಧೂರ ಲಕ್ಷ್ಮಣ ಬಗ್ಗೆ, ಹಾಗೆಯೇ ಇಲ್ಲಿ BRB ಸಿನಿಮಾ ಕಿಚ್ಚ ಸುದೀಪ್ ಅವರ BRB ಸಿನಿಮಾ, ಹಾಗೆಯೇ ಯುವರಾಜ್ ಕುಮಾರ್, ಹಾಗೆಯೇ ಶ್ರೀಮುರಳಿ ಅವರ ಇವರು ಒಂದು ಯುವರಾಜ್ ಕುಮಾರ್ ಅನ್ನೋದಕ್ಕಿಂತ ಇಲ್ಲಿ ಶ್ರೀಮುರಳಿ ಅವರ ಒಂದು ಬರಕೊರಟಿರುವಂಥ ಸಿನಿಮಾ ಏನಿದೆ, ಏನದು ಉಗ್ರಾಯುಧಂ ಅಂತ ಹೇಳ್ಬಿಟ್ಟು, ಉಗ್ರಮಿಂದ ಬಂದು ಉಗ್ರಾಯುಧಂವರೆಗೂ ಅವರ ಜರ್ನಿ ಇದೆಯಲ್ಲ, ಅದ್ಭುತವಾಗಿರುವಂಥ ಜರ್ನಿ ಅಂತಲೇ ಹೇಳ್ಬೋದು. ಸೊ ಮೇನ್ಲಿ ಬಗೀರ ನನ್ನ ಫೇವ್ರೇಟ್ ಆಗಿರುವಂಥದ್ದು. ಸೊ ಇಲ್ಲಿ ಒಂದು ಡಿಸ್ಕಷನ್ ಇದೆ, ಅದನ್ನು ನಾನು ಇಲ್ಲಿ ಮಾಡಬೇಕಾಗಿರುವಂಥದ್ದು. ಯಾಕೆಂದರೆ ಕಂಪ್ಲೀಟ್ಲಿ ಈ ಒಂದು ಸಿನಿಮಾ ಲೈನಪ್ಪಿಗೆ ಮೇನ್ಲಿ ಇಲ್ಲಿ ಮೆನ್ಷನ್ ಮಾಡಿರುವಂಥ ಸಿನಿಮಾ ಲೈನಪ್ ಏನಿದೆಯಲ್ಲ, ಯಾಕೆ ಇದ್ರ ಬಗ್ಗೆ ಮಾತ್ರ ಮಾತಾಡಬೇಕು ಅಂತ ಇಷ್ಟಪಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಹೇಳೋಕೊಟ್ಟಿದ್ದೀನಿ. ಸೊ ಗೈಸ್, ಅದನ್ನೆಲ್ಲೇ ಮಾಡದೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಹೇಳೋದಾದರೆ ನಾನು ಯಶ್ ಅವರ ಸಿನಿಮಾ ಟಾಕ್ಸಿಕ್ ಸಿನಿಮಾ ಬಗ್ಗೆನೇ ಮಾತಾಡ್ಕೊಬಿಡ್ತೀನಿ. ನೋಡಿ, ಈಗ ರೀಸೆಂಟ್ಲಿ ಒಂದು ಪೋಸ್ಟರ್ ರಿಲೀಸ್ ಮಾಡಿದ್ದಾರೆ. ಏನು ಮ್ಯಾಜಿಕಲ್ ಆಗಿದೆ ಗುರು. ನಾನು ಈ ಮ್ಯಾಜಿಕಲ್ ವರ್ಡ್ ಯಾಕೆ ಹೇಳ್ತೀನಿ ಅಂತಂದರೆ, ನಯನತಾರ ಆ್ಯಸ್ ಅ ಗಂಗಾ ಅಂತ ಹೇಳ್ಬಿಟ್ಟು ಪೋಸ್ಟರ್ ಬಿಡ್ತಾರೆ. ಅದಕ್ಕೂ ಮೊದಲು ನಾದಿಯಾ ಅಂತ ಹೇಳ್ಬಿಟ್ಟು ಅವರ ಅವ್ರದ್ದು ಕ್ಯಾರೆಕ್ಟರ್ ನೇಮ್ಸ್ನ ಬಿಡ್ತಾರೆ ಅಂತಲೇ ಹೇಳ್ಬೋದು. ಸೊ ವಿಷಯ ಏನಂತಂದರೆ, ಈ ಒಂದು ಪೋಸ್ಟರ್ ನೋಡಿದಾಗ ಏನು ಮ್ಯಾಜಿಕಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಎಲ್ಲ ಹಾಲಿವುಡ್ ಲೆವೆಲ್ಗೆ ಇರುವಂಥ ಪೋಸ್ಟರ್ಸ್ ಅಲ್ವಾ. ಏನಾದರೂ ಒಂದು ಸಿನಿಮಾದಲ್ಲಿ ಎಷ್ಟು ಮ್ಯಾಜಿಕಲ್ ಇರ್ಬೋದು, ಆ್ಯಕ್ಷನ್ ಸೀಕ್ವೆನ್ಸ್ ಯಾವ ರೀತಿ ಯೂಸ್ ಮಾಡಿದರೆ, ಎಲ್ಲದು ಪ್ರತಿಯೊಂದು ಕೂಡ ಇಲ್ಲಿ ಆ್ಯಡಪ್ ಆಗುವಂಥದ್ದು, ಒಂದು ಪೋಸ್ಟರಿಂದ ಇಷ್ಟೊಂದು ರಿವೀಲ್ ಆಗುವಂಥದ್ದು ಕೂಡ ಇದೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಇಲ್ಲಿ ಈ ಒಂದು ಸಿನಿಮಾಗೆ ಟಾಪ್ 10 ರೇಟ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಸಿನಿಮಾ ಬರೋದಕ್ಕೂ ಮೊದಲೇ ನನಗೆ ಆ ಒಂದು ಹೈಪ್ ಕ್ರಿಯೇಟ್ ಮಾಡಿದೆ. ಸಿನಿಮಾ ಬಂದ ಮೇಲೆ ಯಾವ ರೀತಿ ಆ್ಯಕ್ಷನ್ ಸೀಕ್ವೆನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು ನನ್ನ ಒಂದು ಮನಸ್ಸಲ್ಲಿ ಅನ್ನೋ ಎಕ್ಸೈಟ್ಮೆಂಟ್ ಇದೆ ಅಂತಲೇ ಹೇಳ್ಬೋದು. ಸೊ ಈಗ ಎರಡನೇ ವಿಷಯ ಮಾತಾಡೋದಾದ್ರೆ ಶ್ರೀಮುರಳಿ ಅವರ ಸಿನಿಮಾ ಬಗ್ಗೆ ಮಾತಾಡ್ಕೊಬಿಡ್ತೀನಿ. ಅದಕ್ಕೂ ಮೊದಲು ಯುವರಾಜ್ ಕುಮಾರ್ ಅವರು ಒಂದು ಸ್ಟೋರಿ ಹಾಕಿದ್ದಾರೆ, ಒಂದು ಬಾಡಿ ಬಿಲ್ಡ್ ಮಾಡಿ ಹಾಕಿರುವಂಥದ್ದು. ಅಂದರೆ ಅವರೊಂದು ಸಿಗ್ನಲ್ ಕೊಟ್ಟಿರುವಂಥದ್ದು, ಅಪ್ಕಮಿಂಗ್ ಸಿನಿಮಾ ಆದಷ್ಟು ಬೇಗ ಬರ್ತಾ ಇದೆ ನಮ್ಮ ಕಡೆ ಅಂತ ಹೇಳ್ಬಿಟ್ಟು. ಅಂದರೆ ನಮಗೆ ಗೊತ್ತಿಲ್ಲ, ಸುಖಸೂರಿ ಅವ್ರದ್ದು ಅದಂತೂ ಪ್ರಾಜೆಕ್ಟ್ ಅಂತೂ ಕನ್ಫರ್ಮ್ ಅಲ್ಲ. ಅದೇ ಕಾರಣಕ್ಕೂ ಅವರು ಆ ಒಂದು ಪ್ರಾಜೆಕ್ಟ್ ಇಲ್ಲ ಅಂತಲೇ ನನಗೆ ಇಲ್ಲಿ ಗೊತ್ತಾಗ್ತಿರೋಂಥ ವಿಷಯ ಆಗಿರೋದು. ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ನಮಗೆ ಗೊತ್ತಾಗುತ್ತೆ ಯಾವ ಒಂದು ಪ್ರಾಜೆಕ್ಟ್ನ ಇವರು ಆ್ಯಕ್ಚುಯಲ್ ಆಗಿ ಚೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು. ಈಗ ಶ್ರೀಮುರಳಿ ಅವರ ವಿಷಯಕ್ಕೆ ಬರೋದಾದರೆ, ಅವರ ಅಂಕಲ್ ರಾಜ್ಕುಮಾರ್ ಅವರ ಇನ್ಸ್ಪಿರೇಷನಿಂದ ಪೀರಿಯಾಡಿಕ್ ಸಿನಿಮಾ ಮಾಡಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ರು, ಆದರೆ ಇದುವರೆಗೂ ಮಾಡಿರಲಿಲ್ಲ. ನೀವು ಅಭಿಷೇಕ್ ಅಂಬರೀಷ್ ಅವರ AA03 ಅಂದರೆ ಅವರ 3ನೇ ಸಿನಿಮಾ ಏನಿದೆ, ಯಾವ ರೀತಿ ಪೋಸ್ಟರೆಲ್ಲ ನೀವೆಲ್ಲ ನೋಡಿರ್ತೀರ. ಇನ್ನೂ ಅದು ಲಾಂಚ್ ಆಗಿಲ್ಲ, ಯಾಕೆಂದರೆ ಅದಷ್ಟು ದೊಡ್ಡದಾಗಿ ಥಿಂಕ್ ಮಾಡಿದ್ದಾರೆ. ಅಷ್ಟು ದೊಡ್ಡ ಬಜೆಟ್ ಹಾಕಬೇಕು, ಅಷ್ಟು ದೊಡ್ಡ ನಮ್ಮ ಟೆಕ್ನಿಷಿಯನ್ಸ್ ಅಷ್ಟು ಫಾರ್ವರ್ಡ್ ಆಗಿರಬೇಕು. ಒಂದು ಸತಿ ಹೊಂಬಾಳೆ KVN ಅವರು, ಇಲ್ಲ ಮೈತ್ರಿ ಮೂವಿ ಮೇಕರ್ಸ್ ಕರ್ನಾಟಕದವರಲ್ಲ, ಸೊ ಅವರು ಕೂಡ ಯೋಚನೆ ಮಾಡ್ಬೋದು ನಮ್ಮ ಜೊತೆ ಕೊಲಾಬ್ರೇಟ್ ಮಾಡೋದಕ್ಕೆ. ಇವರು 3 ಜನ ಯೋಚನೆ ಮಾಡಿದ್ರೆ ಹಾಗೆ ಆಗುತ್ತೆ ಅಂತಲೇ ಹೇಳ್ಬೋದು. ಅದಲ್ಲ ಅಂತ ಹೇಳೋದಾದರೆ, ಇಲ್ಲಿ ಶ್ರೀಮುರಳಿ ಅವರು ಯೋಚನೆ ಮಾಡಿರುವಂಥ ಉಗ್ರಾಯುಧಂ ಸಿನಿಮಾ ಏನಿದೆ, ಆಬ್ವಿಯಸ್ಲಿ ಇವರಿಗೆಲ್ಲ ರೆಡಿ ಇದ್ದಾರೆ ಶ್ರೀಮುರಳಿ ಅವರಿಗೆ ಈ ಒಂದು ಸಿನಿಮಾ ಮಾಡೋದಕ್ಕೋಸ್ಕರ. ನೀವು ಅಂದ್ಕೊಂಡಿರೋ ರೀತಿ ಹೌದು, ಬಾಹುಬಲಿಗಿಂತಲೂ ಒಂದು ನೆಕ್ಸ್ಟ್ ಲೆವೆಲ್ನ ಯೋಚನೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಆ ಒಂದು ಪೀರಿಯಾಡಿಕ್ ಸಿನಿಮಾ ರೀತಿಯೇ ಆಗಿರುವಂಥದ್ದು. ಸೊ ನಿಮಗೆ 700 years ಬ್ಯಾಕೆಲ್ಲ ಹೋಗಿ ಈ ಥರದೊಂದು ಸಿನಿಮಾ ಇದೆ, ಆ ಥರದ್ದೆಲ್ಲ ಮಾಡ್ತಾ ಇದ್ದಾರೆ ಅಂತ, ಅದ್ರ ಮೇಲೆ ಹಾರ್ಡ್ ವರ್ಕ್ ಮಾಡ್ತೀರಿ ಅಂತಂದಾಗ ನಾನು ತುಂಬಾ ಖುಷಿಯಾಗಿದ್ದೀನಿ ಅಂತ ಹೇಳ್ಬೋದು. ಮೇಯ್ನ್ಲಿ ನಿಮಗೆ ಹಲಗಲಿ ಬೇಡರು, ಈ ಬೇಡರು ಆ ಹಲಗಲಿ ಇದೆಯಲ್ಲ, ಆ ಒಂದು ಸಿನಿಮಾನ ಮಾಡಬೇಕಾಗಿರೋವಂಥದ್ದು ಡಾರ್ಲಿಂಗ್ ಕೃಷ್ಣ ಅವರಾಗಿತ್ತು. ಆದರೆ ಈಗ ಮಾಡ್ತಿರುವಂಥದ್ದು ನಿಮಗೆ ಡಾಲಿ ಧನಂಜಯ್ ಅವರು ಮಾಡ್ತಿರುವಂಥದ್ದು, ಆಯಿತಾ. ಸೊ ಹೀಗಿರಬೇಕಾದ್ರೆ ಈ ಒಂದು ಪೀರಿಯಡಿಕ್ ಸಿನಿಮಾ ಕನ್ನಡ ಸಿನಿಮಾದಲ್ಲಿ ಅದು ಶ್ರೀಮುರಳಿ ತೆಗಿತಾರೆ ಅಂದಾಗ ನಾನು ಅವ್ರು ಯಶವಂತ ಸಿನಿಮಾ ಇದೆಯಲ್ಲ, ಅಲ್ಲಿಂದ ನನ್ನ ಫ್ಯಾನ್ ಆಗಿರುವಂಥದ್ದು, ಉಗ್ರಂ ಸಿನಿಮಾದಿಂದ ಅಲ್ಲ. ಸೊ ಹೀಗಿರಬೇಕಾದ್ರೆ ಅವರು ಈ ಒಂದು ಸಿನಿಮಾಗೆ ನನ್ನ ಎಕ್ಸೈಟ್ಮೆಂಟ್ ಲೆವೆಲು ನಿಮಗೆ ಅರ್ಥ ಆಗಿರುತ್ತೆ ಅಂತ ಅಂದ್ಕೊತೀನಿ. ಹಾಗೆಯೇ ಡಿ-ಬಾಸ್ ಅವರ ಸಿನಿಮಾಗೆ ವಿಷಯಕ್ಕೆ ಬಂದರೆ, ನೋಡಿ, ಒಂದು ಇನ್ಮೇಲೆ ನಾನು ಡಿ-ಬಾಸ್ ಅವರ ಅಪ್ಡೇಟ್ ಅಂತ ಬರಲ್ಲ. ಯಾವುದೇ ಕಾರಣಕ್ಕೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಬರ್ದಲ್ಲೇ ಇನ್ನು ಯಾವುದೇ ಕಾರಣಕ್ಕೂ ಡಿ-ಬಾಸ್ ಅವರ ಈ ಸಿನಿಮಾ ಆ ಸಿನಿಮಾ ಅಂತ ಹೇಳ್ಬಿಟ್ಟು ನಾನು ಬರಲ್ಲ. ಇಲ್ಲಿ ಸಿಂಧೂರ ಲಕ್ಷ್ಮಣ ಕನ್ಫರ್ಮೇಷನ್ ಆಗಿರೋದ್ರಿಂದ, ಬಸ್ ರಿಪೋರ್ಟ್ ಸ್ಟ್ರಾಂಗ್ ಆಗಿರೋದ್ರಿಂದ, ತರುಣ್ ಸುಧೀರ್ ಅವರು ಇನ್ನು ನೆಕ್ಸ್ಟ್ ಸಿನಿಮಾ ಮಾಡ್ತಾರೆ ಅನ್ನೋದ್ರಿಂದ ಇಲ್ಲಿ ಒಂದು ವಿಷಯನ ನಾನು ನಿಮ್ಮ ಮುಂದೆ ಇಡ್ತಿರುವಂಥದ್ದು. ಡಿ-ಬಾಸ್ ಅವರ ನೆಕ್ಸ್ಟ್ ಸಿನಿಮಾ ನಿಮ್ಮ ತಲೆಯಲ್ಲಿ ಇಟ್ಕೊಳ್ಳಿ, ಅದು ಸಿಂಧೂರ ಲಕ್ಷ್ಮಣನೇ ಆಗಿರುವಂಥದ್ದು. ಹಿಸ್ಟಾರಿಕಲ್ ಸಿನಿಮಾ, ಒಂದು ಫ್ಯಾಮಿಲಿ ಡ್ರಾಮಾ ಆದಮೇಲೆ ಇಲ್ಲಿ ಸಿಂಧೂರ ಲಕ್ಷ್ಮಣ. ಬಟ್ ನಾನು ಹೇಳೋದೇನು ಗೊತ್ತಾ, ಪ್ರೇಮ್ ಅವ್ರ ಜೊತೆ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಯಾಕೆಂದರೆ ನೋಡಿ, ಡೆವಿಲ್ ಕೂಡ ಒಂದು ಎಕ್ಸ್ಪೆರಿಮೆಂಟಲ್ ಸಿನಿಮಾ ಆಗಿತ್ತು. ಎಕ್ಸ್ಪೆರಿಮೆಂಟಲ್ ಸಿನಿಮಾ ಏನಿದೆ ಇವರಿಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಡಿ-ಬಾಸ್ ಅವರಿಗೆ. ನಿಮಗೆ ಏನನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಹಾಗೆಯೇ ಕಿಚ್ಚ ಸುದೀಪ್ ಅವರ ಸಿನಿಮಾ ಬಗ್ಗೆ ಮಾತಾಡೋದಾದರೆ ಒಂದು ವಿಷಯನ ನಾನು ಹೇಳ್ತೀನಿ. BRB ಸಿನಿಮಾದ ನೋಡಿ, ನಾನಿದು ಫ್ಯಾನ್ ಬೇಸ್ಡ್ ಆಗೋ ಅಥವಾ ಕನ್ನಡ ಸಿನಿಮಾ ಫ್ಯಾನ್ ಬೇಸ್ಡ್ ಆಗೋ ಹೇಳ್ತಿರೋವಂಥದ್ದು ಕೂಡ ಅಲ್ಲ. ನಾನು ಕನ್ನಡ ಸಿನಿಮಾಗೋಸ್ಕರ ಇಂಥ ಸಿನಿಮಾ ಬರಬೇಕು ಅಂತ ಹೇಳ್ತಿರೋವಂಥದ್ದು. ಎಷ್ಟು ಲೇಟ್ ಆಗಿದೆ ಆಲ್ರೆಡಿ. ನೋಡಿ, ಬಗ್ಗಿರೋ ಅಂಥ ಸಿನಿಮಾ, ನ್ಯಾಚುರಲಿ ಲಾಜಿಕಲ್ ಇರೋವಂಥ ಸೂಪರ್ ಹೀರೋ ಸಿನಿಮಾ ಬಂದಾಗಿದೆ. ನಾನು ತುಂಬಾ ಖುಷಿಯಾಗಿದ್ದೀನಿ. ನಮ್ಮ ಕನ್ನಡ ಇಂಡಸ್ಟ್ರಿಯವರು ಫಸ್ಟ್ ಟೈಮ್ ತೆಗೆದ್ರು ಫಸ್ಟ್ ಸಿನಿಮಾ
ಫಸ್ಟ್ ಇಡೀ ಇಂಡಸ್ಟ್ರಿಯಲ್ಲಿ ಯಾರು ತೆಗೆದಿರುವಂಥ ಸಿನಿಮಾ ಬಗೀರ ಆಗಿತ್ತು. ನಿಮಗೆ ಅದೆಲ್ಲ ಹೇಳಿದ್ರು ಅರ್ಥ ಆಗಲ್ಲ, ಅಷ್ಟೊಂದು ಟೆಕ್ನಿಕಲಿ ಯೋಚನೆ ಮಾಡಿರುವಂಥ ಸಿನಿಮಾ ಆಗಿರುವಂಥದ್ದು. ಆದರೆ ನನ್ನ ಹತ್ರ ಕೇಳಿದ್ರೆ ನನ್ನ ಹತ್ರ ಇನ್ನೂ ಕೂಡ ಇದೆ ಆ ಒಂದು ಸ್ಕ್ರಿಪ್ಟ್. ಅದೇ ಬೇಸ್ ಮೇಲೆ ನಾನು ಸ್ಟ್ರಕ್ಚರ್ ಮಾಡಿದ್ದೆ. ಆ ಸಿನಿಮಾ ಬಂದಾಗ ನನಗೆ ಅರ್ಥ ಆಯಿತು, ನಾನು ಕೂಡ ಒಂದು ಸ್ಟೋರಿ ರೈಟರೇನೆ ಅಂತ, ನನಗೂ ಕೂಡ ಆ ಒಂದು ಕೆಪಬಿಲಿಟಿ ಇದೆ ಅಂತ ನನಗೆ ಗೊತ್ತಾಯಿತು. ಬಿಡಾಕಿ ಅದು ಬೆಳೆದಿರೋಂಥ ವಿಷಯ ಆಗಿರುವಂಥದ್ದು. ಆದರೆ BRB ಸಿನಿಮಾ ಕಲ್ಕಿ ಸಿನಿಮಾಕ್ಕಿಂತನೂ ಮುಂಚೆನೇ ಅನೌನ್ಸ್ಮೆಂಟ್ ಆಗಿತ್ತು, ಆದರೂ ಕೂಡ ಇನ್ನೂ ಕೂಡ ಬಂದಿಲ್ಲ. ಇದೊಂದು ದುರದೃಷ್ಟವಶ. ಇನ್ನಾದರೂ ಕೂಡ BRB ಮೇಲೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಲಿ ಅಂತ ನಾನು ಕಿಚ್ಚ ಸುದೀಪ್ ಅವ್ರ ಹತ್ರ ಕೇಳ್ಕೊತಿರುವಂಥದ್ದು. ಇದಿಷ್ಟು ನನಗೆ ಹೇಳೋಕ್ಕಿದ್ದು ಓವರಾಲ್ ನ್ಯೂಸ್. ನಿಮಗೆ ಏನಿದೆ ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದೆ, ಸಬ್ಸ್ಕ್ರೈಬ್ ವಿಡಿಯೋಸ್. ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.